ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತು ಮಂಡೇ ಸೋಮವಾರ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ, ನನ್ನ ವ್ಲಾಗ್ನ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ. ಇದು ಸೋಮವಾರ ಅಂದರೆ ವಾರ ಪೂಜೆ, ನಿಮ್ಮೆಲ್ರಿಗೂ ಗೊತ್ತು. ಸೋಮವಾರದ ವ್ಲಾಗ್ ಆ್ಯಕ್ಚುಲಿ ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಬಟ್ ನನಗೆ ಹುಷಾರಿಲ್ಲ, ನಿಜಕ್ಕೂ ತುಂಬ ಹುಷಾರಿಲ್ಲ. ಸಡನ್ನಾಗಿ ಕೆಮ್ಮು, ನೆಗಡಿ, ಥ್ರೋಟ್ ಇನ್ಫೆಕ್ಷನ್, ತುಂಬ ಕೆಮ್ಮು, ಗಂಟ್ಲು ಕಟ್ಕೊಂಡು ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ನಿಮ್ಗಳಿಗೆಲ್ಲ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ನಿನ್ನೆ ಭಾನುವಾರ ವ್ಲಾಗ್ನ ಮಾಡೋಕ್ಕಾಗಲೇ ಇಲ್ಲ. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೆ ವೀಡಿಯೋನ, ಬಟ್ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಏನೇನು ಅಂತ ಇವಾಗ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ತುಂಬ ಕೆಮ್ಮಾಗ್ಬಿಟ್ಟಿದೆ ನನಗೆ ಆಲ್ ಆಫ್ ಅ ಸಡನ್, ಯಾಕೆ ಅಂತ ಗೊತ್ತಿಲ್ಲ. ಸಖತ್ತು ತಲೆನೋವು, ಹುಷಾರಿಲ್ಲ ಗೈಸ್. ಸೊ ಎಲ್ಲ ಕೆಲಸ ಒಟ್ಟಿಗೆ ಒಂದೇ ಸಲ ಒಬ್ಬಳೇ ಮಾಡಿದೆ. ಇವಾಗ ಮಲ್ಕೊಂಡಿದ್ದೀನಿ. ಇದು ನನ್ನ ಮಕ್ಕಳ ಎಕ್ಸಾಮ್ ಟೆನ್ಷನ್ಗೆ ನಾನು ಹುಷಾರು ತಪ್ಪಿದ್ದೀನಿ ಅಂತಲೇ ಹೇಳ್ಬೋದು. ಅವ್ರಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಮಧ್ಯಾಹ್ನ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ಸು ಮಧ್ಯಾಹ್ನ ಹೋಗಬೇಕು. ಅವ್ರಿಗೆ ಎಕ್ಸಾಮು, ಹುಷಾರು ತಪ್ಪಿರೋಳು ನಾನು. ಸೊ ಭಾನುವಾರ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ಇವತ್ತೇನೇನಾಯಿತು ಬೆಳಗ್ಗೆಯಿಂದ ಅಂತಲೂ ಕೂಡ ಆ್ಯಡ್ ಆನ್ ಮಾಡ್ತೀನಿ. ಇವತ್ತು ಸಿಂಪಲ್ಲಾಗಿ ಬೇಗ ಆಗುತ್ತೆ, ವಾರ ಪೂಜೆ ಅಲ್ವಾ. ಸೊ ಚಿತ್ರಾನ್ನ ಮಾಡಿದ್ದೆ, ಫಿಗರ್ ರೈಸ್. ಸತೀಶ್ ಅಂತಿದ್ರೆ ಅವ್ರಿಗೆ ರೊಟ್ಟಿ ಚಪಾತಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ಮೊನ್ನೆ ಚಪಾತಿ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾಡಬೇಕಾ ಅಂತ. ಸೊ ಹಾಗಾಗಿ ನಾನು ಸಿಂಪಲಾಗಿ ಚಿತ್ರಾನ್ನ ಮಾಡಿ ಜೈ ಅನ್ನಿಸ್ಬಿಟ್ಟೆ. ಸ್ವಲ್ಪ ತಿಂದ್ಬಿಟ್ಟೆ, ಹೊಟ್ಟೆ ಹಸಿತಾಯಿತು, ಮಾತ್ರೆ ತೊಗೋಬೇಕಾಯಿತು. 9:15 ತಿಂಡಿ ಕೂಡ ಆಗೋಯ್ತು. ತಿಂಡಿ ತಿಂದು 1 ಕಪ್ ಟೀ ಕುಡಿದು ಸ್ಟ್ರಾಂಗಾಗಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಓದಿಸೋದು ಬರ್ಸೋದು, ನಿಮಗೆ ಗೊತ್ತಲ್ವ, ಎಕ್ಸಾಮ್ ಅಂದರೆ ಅವರೇನೋ ಆರಾಮಾಗಿರ್ತಾರೆ, ತಂದೆನೂ ಆರಾಮಾಗಿರ್ತಾರೆ, ತಾಯಿಗೆ ಟೆನ್ಷನ್ನು, ತಾಯಿನೇ ವಿಲ್ಲನು. ಯಾಕಂದರೆ ಓದ್ಕೋ ಬರ್ಕೋ ಅಂತ ನಾವು ಹೇಳ್ತಿರ್ತೀವಲ್ವ, ನಮ್ಮ ಕಂಡ್ರೆ ಸ್ವಲ್ಪ ಹೇಟ್ ಮನೋಭಾವನೆ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ. ಬೈಯೋರು ಬದುಕಕ್ಕೆ ಹೇಳ್ತಾರೆ ಅಂತ ಅವ್ರಿಗೆ ಇವಾಗ ಗೊತ್ತಾಗಲ್ಲ. ನಮ್ಮ ಏಜಿಗೆ ಅವ್ರ ಪೇರೆಂಟ್ ಆದಾಗ ನಮ್ಮ ಪೇರೆಂಟ್ ಯಾಕೆ ಹಿಂಗೆ ಆಡ್ತಿದ್ರು ಅಂತ ಅವಾಗ ಗೊತ್ತಾಗತ್ತೆ. ಅಲ್ಲಿ ತನಕ ಹಿಂಗೇ. ಸೊ ಭಾನುವಾರ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅದು ಕೂಡ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಾನು ಕೂಡ ಮನೇಲಿ ವಾರ ಪೂಜೆ ಎಲ್ಲ ಆಗಿ, ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಖುಷಿ ಆಯಿತು. ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ವಿಡಿಯೋ ಎಲ್ಲ ತುಂಬ ಹಂಗೆ ಪೆಂಡಿಂಗ್ ಇದೆ. ವ್ಲಾಗ್ನೂ ಆಗ್ತಾಯಿಲ್ಲ ನನ್ನ ಕೈಲಿ. ಸ್ವಲ್ಪ ಮಾತಾಡ್ತು ಅಂದರೆ ಕೆಮ್ಮು ಬಂದುಬಿಡುತ್ತೆ. ಸೊ ಮನೇಲಿ ಪೂಜೆ ಗೀಜೆ ಎಲ್ಲ ಆಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ, ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನಾನು ಭಾನುವಾರ ಏನೇನಾಯಿತು ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ಕೊಂಡಿದ್ದೆ, ಬಟ್ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ವಿಡಿಯೋ ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ, ಯಾರಾದರೂ ಪ್ಯೂರ್ ವೆಜಿಟೇರಿಯನ್ಸ್ ಇದ್ದರೆ ಈ ವ್ಲಾಗ್ನ ಅರ್ಧ ತನಕ ಸ್ಕಿಪ್ ಮಾಡಿ ಆಮೇಲಿಂದ ವ್ಲಾಗ್ನ ನೋಡಿ. ಯಾಕಂದರೆ ಪ್ಯೂರ್ ವೆಜಿಟೇರಿಯನ್ಸ್ ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ನಾನ್ ವೆಜ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ಇವತ್ತು, ಸುಮಾರು ಜನದ ಕೋರಿಕೆ ಮೇರೆಗೆ. ಯಾಕಂದರೆ ಸುಮಾರು ಜನ ನಂಗೆ ರಿಕ್ವೆಸ್ಟ್ ಮಾಡ್ಕೋತಾನೆ ಇದ್ರಿ, ನೀವು ಮಾಡೋ ನಾನ್ ವೆಜ್ ರೆಸಿಪೀಸ್ನ, ನಾನ್ ವೆಜ್ ಅಂತಲ್ಲ ವೆಜ್ ರೆಸಿಪೀಸ್ನ ಆ್ಯಡ್ ಆನ್ ಮಾಡಿ ಸಿಸ್ ಅಂತ ಸುಮಾರು ಜನ ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ನಾನು ಅಷ್ಟು ನನ್ನ ವ್ಯೂವರ್ಸ್ ನಾನ್ ವೆಜ್ ರೆಸಿಪೀಸ್ನ ನಾನು ಶೂಟ್ ಮಾಡ್ಕೋತಿರಲಿಲ್ಲ ಮಾಡಿದಾಗ, ಯಾಕಂದರೆ ನಾನು ಮನೇಲಿ ಮಾಡೋದೇ ತೀರಾ ಕಮ್ಮಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ, ಸಿಂಪಲ್ಲಾಗಿ ಸೂಪರಾಗಿತ್ತು. ಚಾರುಗೋಸ್ಕರ ಮೆಂತ್ಯ ಮುದ್ದೆ ಮಾಡಿದ್ದೆ. ಅವಳು ನೋಡಿ ಎಷ್ಟು ಬಿಟ್ಟಿದ್ದಾಳೆ ಅಂತ ಕೌಂಟ್ ಮಾಡ್ತಾಯಿದ್ದೀನಿ. ನಾನು ಕೌಂಟ್ ಮಾಡಿ ಮುದ್ದೆ ಮಾಡಿ ಕೊಟ್ಟಿದ್ದೆ, ಬಟ್ ಇನ್ನೂ ಮಿಕ್ಸಿದ್ದಾಳೆ. ಅದನ್ನು ಅವಳೇ ಮಧ್ಯಾಹ್ನ ತಿನ್ನಲಿ ಅಂತ ಮುಚ್ಚಿಡ್ತಾಯಿದ್ದೀನಿ. ತಿನ್ನಲ್ಲ, ಹಠ ಮಾಡ್ತಾಳೆ. ಇವತ್ತು ಸಂಡೇ ಆಗಿರೋದ್ರಿಂದ ಸುಮಾರು ದಿನ ಆಗಿತ್ತು ಹೇರ್ ಕೇರ್, ಸ್ಕಿನ್ ಕೇರ್ ಅಂತ ಕೇರ್ ಮಾಡ್ತಾಯಿಲ್ಲ. ಸೊ ಸ್ವಲ್ಪ ಮೊಸರಿಗೆ ಕಡಲೆ ಹಿಟ್ಟು, ಕಾಫಿ ಪೌಡ್ರು, ನಿಂಬೆಹಣ್ಣು ಹಾಕಿ ಒಂಚೂರು ಅಕ್ಕಿ ಹಿಟ್ಟು ಹಾಕಿ ಸ್ಕ್ರಬ್ ಥರ ಮುಖಕ್ಕೆ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ.
ಅದೊಂಚೂರು ಡ್ರೈ ಆದಮೇಲೆ ನೀಟಾಗಿ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ. ಸುಮಾರು ದಿನ ಆಯಿತು ನಾನು ಏನು ಮಾಡ್ತಾನೆ ಇಲ್ಲ. ನಾನು ಮನೇಲಿ ಕುಂಕುಮ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾನೆ ಇರಲಿಲ್ಲ. ಕುಂಕುಮದ್ದು ಹಾಗೆ ಮಾರ್ಕು ಮುಖದಲ್ಲೆಲ್ಲ ಉಳ್ಕೊಂಬಿಟ್ಟಿದೆ. ಸೊ ಸಂಡೇ ಅಲ್ವಾ, ತಲೆ ಸ್ನಾನ ಏನಿಲ್ಲ, ಸಿಂಪಲ್ಲಾಗಿ ಮೈ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಈ ಥರದ್ದೆಲ್ಲ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನೋಡಿ ನನ್ನ ಡಿಂಪಲ್, ಹುಷಾರು ಬೇರೆ ಇಲ್ಲ ನನಗೆ, ಹುಷಾರು ಬೇರೆ ತಪ್ಪಿದ್ದೀನಿ, ತಲೆಗೆ ಎಣ್ಣೆ ಆಗ್ತಿಲ್ಲ, ಏನಂದರೆ ಏನು ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಿಲ್ಲ. ಕೆಲಸ ಕೆಲಸ ಕೆಲಸ. ಇನ್ನು ಮಧ್ಯಾಹ್ನ ಜೊತೆಗೆ ಮಕ್ಕಳಿಗೆ ಎಕ್ಸಾಮ್ ಟೆನ್ಷನ್. ಸತೀಶು ತಲೆ ಕಾಲು ತೊಗೊಂಬಂದಿದ್ರು, ಜೊತೆಗೆ ಕಾಲು ಸಪ್ರೇಟ್ ತೊಗೊಂಬಂದಿದ್ರು. ಸೂಪ್ ಮಾಡು, ಕಾಲು ಸೂಪ್ ಮಾಡು ಅಂತ. ನಾನು ಲಾಸ್ಟ್ ವ್ಲಾಗ್ ಹಾಕಿದ್ನಲ್ಲ, ಆ ವ್ಲಾಗಲ್ಲಿ ನೀಟಾಗಿ ರೆಸಿಪಿ ತೋರಿಸಿದ್ದೆ. ಸೂಪರಾಗುತ್ತೆ, ಸಿಂಪಲಾಗುತ್ತೆ, ಎಲಿಗೆಂಟಾಗುತ್ತೆ. ಸ್ವಲ್ಪ ಕಾಲು ತೊಗೊಂಬಂದಿದ್ರು, ಜೊತೆಗೆ ತಲೆಕಾಲು ಮಟನ್, ಕೈಮಾ, ಚಿಕನ್ ಈ ಥರದ್ದೆಲ್ಲ ತೊಗೊಂಬಂದಿದ್ರು. ಸುಮಾರು ತಿಂಗಳ ಮೇಲೆ ಆಗೋಯ್ತು ಗೈಸ್, ನಾನು ಮಾಡೇ ಇರಲಿಲ್ಲ ನಿಜವಾಗ್ಲೂ ಮನೇಲಿ. ಲಾಸ್ಟು ಯಾವಾಗೋ ಒಂದ್ಸಲಿ ಹೋಟೆಲಿಂದ ತಂದು ತಿಂದಿದ್ದಂಥದ್ದು ಬಿಟ್ಟರೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಎಕ್ಸಾಮು, ಓದು ಬರೀ ಅಂತ ಅಂದ್ಬಿಟ್ಟು ಈ ಥರದ್ದೆಲ್ಲ ಈ ಟೈಮಲ್ಲಿ ಚಾರಿಗೆ ಕೊಡಬೇಕು, ಒಳ್ಳೆಯದು. ಸೊ ಸುಮಾರು ಜನ ಕಮೆಂಟಲ್ಲಿ ಹೇಳ್ತಿರ್ತಾರೆ ಬರೀ ಅದೇ ಕೊಡಬೇಡಿ, ಕಾಳು ಕೊಡಿ, ಸೊಪ್ಪು ಕೊಡಿ, ತರಕಾರಿ ಕೊಡಿ ಅಂತ. ನಿಜಕ್ಕೂ ನಮ್ಮ ಮನೇಲಿ ಸೊಪ್ಪು, ತರಕಾರಿ, ಕಾಳನ್ನೇ ಜಾಸ್ತಿ ನಾವು ಯೂಸ್ ಮಾಡೋದು. ಬಟ್ ನನಗೇನಂದರೆ ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡಿರಲ್ಲ, ರೆಸಿಪಿ ಆ್ಯಡ್ ಮಾಡಿರಲ್ಲ. ಅದು ಬಿಟ್ಟರೆ ನಮ್ಮ ಮನೇಲಿ ವೆಜ್ಜೇ ಜಾಸ್ತಿ, ನಾನ್ ವೆಜ್ಜು ತುಂಬ ತೀರಾ ಅಪರೂಪ. ಈ ನಡುವೆ ಸ್ವಲ್ಪ ಚಾರುದು ಹಿಂಗಾದ್ಮೇಲಿಂದ ಸ್ವಲ್ಪ ಅವಳಿಗೂ ಕೊಡಬೇಕಲ್ವ ಅಂತ ಮೇಲಿಂದ ಮೇಲೆ ಮಾಡ್ತಾಯಿದ್ದೀವಿ. ತಲೆಕಾಲು ಮತ್ತು ಕಾಲು ಸೂಪು ಈ ಥರದ್ದೆಲ್ಲ, ಮತ್ತು ಬ್ರೈನ್ ತೊಗೊಂಬಂದಿದ್ರು, ಬ್ರೈನ್ ಫ್ರೈ ಈ ಥರದ್ದೆಲ್ಲ. ರೆಗ್ಯುಲರಾಗಿ ನಮ್ಮ ಮನೇಲಿ ಜಾಸ್ತಿ ತರಕಾರಿ, ಸೊಪ್ಪು, ವೆಜ್ ಅಡುಗೆಗಳೇ ಜಾಸ್ತಿ, ನಿಮ್ಗೆಲ್ರಿಗೂ ಗೊತ್ತಿರೋಂಗೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ಕನ್ಸನಿಂದ ಡೈಲಿ ಸಜ್ಜಿಗೆ, ಮೆಂತ್ಯ ಮುದ್ದೆ ಈ ಥರದ್ದೇ ಕೊಡಬೇಡಿ, ತರಕಾರಿ ಕೊಡಿ, ಕಾಳು ಸೊಪ್ಪು ಈ ಥರದ್ದೆಲ್ಲ, ತರಕಾರಿ ಮೊಳಕೆ ಕಾಳು ಕೊಡಿ ಅಂತೆಲ್ಲ ಕಮೆಂಟ್ ಮಾಡಿದರು. ಹೌದು ನಿಜ, ನಮ್ಮ ಮನೇಲಿ ಅದೇ ಜಾಸ್ತಿ. ಸೊ ಈಗ ಕಾಲು ಸೊಪ್ಪು ಮಾಡ್ತಾಯಿದ್ದೀನಿ ಫಸ್ಟಿಗೆ, ಯಾಕಂದರೆ ಅದು ತುಂಬ ಬೇಯಬೇಕು. ಒಂದು ಕಡಿಮೆ ಅಂದರೂ 7-8 ವಿಷಲ್ ತೆಗೆಸ್ಬೇಕಲ್ವ. ಸೊ ಹಾಗಾಗಿ ಲಾಸ್ಟ್ ಟೈಮು ಡೀಟೇಲಾಗಿ ರೆಸಿಪಿ ಶೇರ್ ಮಾಡಿದ್ದೆ, ಸುಮಾರು ಜನ ಇಷ್ಟಪಟ್ಟಿದ್ರಿ. ಸಿಂಪಲ್ ಅಂದರೆ ಸಿಂಪಲ್ಲು, ಚೂರು ತುಪ್ಪ, ಚೂರು ಆಯಿಲ್ ಹಾಕಿ, ಒಂದೇ ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಹಾಕಿ, ಮೆಣಸು ಜೀರಿಗೆ ಪುಡಿ ಹಾಕಿ, ಬೆಳ್ಳುಳ್ಳಿನ ಜಜ್ಜಾಕಿ, ಬೆಳ್ಳುಳ್ಳಿ ಶುಂಠಿನ ಜಜ್ಜಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು, ಕಾಲು ಹಾಕಿ ಹುರ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಎಷ್ಟು ಬೇಕಲ್ಲ ಅಷ್ಟು ನೀರು ಕನ್ಸಿಸ್ಟೆನ್ಸಿ ಹಾಕಿ, ಚೂರು ನಿಂಬೆಹಣ್ಣು ಹಿಂಡ್ಕೊಂಡು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಕಾಲು ಸೂಪ್ ರೆಡಿಯಾಗುತ್ತೆ. ಇದು ಒಂದು 7-8 ವಿಷಲ್ ತೆಗೆಸ್ಬೇಕು ಕಾಲು. ಈ ಕಡೆ ಚಿಕನ್ ಚಾಪ್ಸ್ ಕೂಡ ಮಾಡ್ತಾಯಿದ್ದೀನಿ. ಎಲ್ಲ ತೊಗೊಂಬಂದರೆ ಒಟ್ಟಿಗೆ ತೊಗೊಂಬಂದ್ಬಿಟ್ಟವ್ರೆ. ನಂಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ, ನಾನು ಹುಷಾರಿಲ್ಲದೆ ಜ್ವರ ಬಂದು ಮೈಕೈ ನೋವು ಬಂದು ಮಲ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ, ತಂದುಬಿಟ್ಟಿದ್ದಾರಲ್ಲ, ಮಾಡ್ತಾಯಿದ್ದೀನಿ. ಈ ಕಡೆ ಬ್ರೈನ್ ತೊಗೊಂಬಂದಿದ್ದಾರೆ. ಇದು ಮೇಮೆ ಕುರಿ ಅಂದರೆ ಹಾಡುದು ಬ್ರೈನ್, ತುಂಬ ಒಳ್ಳೆಯದು. ಯಾಕಂದರೆ ಹಾಡು ತಿನ್ನೋದ ಸೊಪ್ಪಿಲ್ಲ, ಅದಕ್ಕೆ ಹಾಡಿಂದು ಮಾಂಸ ತಿನ್ನಬೇಕಂತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಕಡೆ ಅದನ್ನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಕೈಮಾಗೆ ರುಬ್ಕೊಳ್ಳೋಣ ಅಂತ ರುಬ್ಕೋತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ಲಾಗಿ ಹುರ್ಗಡ್ಲೆ, ಕಾಯಿ, ಹಸಿರುಮೆಣ್ಸಿಕಾಯಿ, ಸೊಪ್ಪು, ಜೊತೆಗೆ ಒಂದು ಚಕ್ಕೆ, ಒಂದು ಲವಂಗ, ಅರ್ಧ kg ಕೈಮಾ ಮಟನ್ದು ಉಂಡೆ ಮಾಡ್ತಾಯಿದ್ದೀನಿ ಇವತ್ತು ನಾನು. ಇದನ್ನೆಲ್ಲ ಹಾಕಿ ನೀರು ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕಾಳು ಮೆಣಸು ಹಾಕಿ, ಕಾಯಿ ಹಾಕಿ ರುಬ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದು ರುಬ್ಬಿದ ಮಸಾಲೆಗೆ ನೀರು ಹಾಕಬಾರ್ದು, ಹಾಗೆ ರುಬ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಕೈಮಾ ಮಟನ್ ಏನು ಸಿಗುತ್ತೆ ಅದ್ರ ಮಟನ್ ಹಾಕಿ ರುಬ್ಕೋಬೇಕು. ಅದನ್ನು ರುಬ್ಕೊಂಡಿದ್ದನ್ನು ಬೇಕಿದ್ದರೆ ಒಂದು ಮೊಟ್ಟೆ ಹಾಕಿ ಕಲಿಸ್ಕೋಬೋದು, ಬೇಡ ಅಂದರೆ ಮೊಟ್ಟೆನ ಸ್ಕಿಪ್ ಮಾಡ್ಬೋದು, ಉಂಡೆ ಒಡೆದೋಗಬಾರ್ದು ಅಂತ. ಸೊ ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಆ್ಯಡ್ ಆನ್ ಮಾಡಿದೆ ನೋಡಿ. ಈ ಲೆವೆಲ್ಗೆ ನಾನು ಎಲ್ಲನೂ ಹಾಕಿ, ನೀರು ಹಾಕಬಾರ್ದು, ಒಂದು ಡ್ರಾಪು ನೀರು ಹಾಕ್ತಾರ ರುಬ್ಕೋಬೇಕು. ಅದು ರುಬ್ಬಿ ಸೈಡ್ಗೆ ಇಟ್ಬಿಟ್ಟು ಒಂದೇ ಒಂದು ಮೊಟ್ಟೆನ ಹಾಕಿ ಒಳಗಡೆ ಕಲಿಸ್ಕೊಳ್ಳುವಾಗ ಈ ಕಡೆ ಮಟನ್ ಸಾಂಬಾರಿಗೆ ಮಸಾಲೆ ರುಬ್ಕೋತಾ ಇದ್ದೀನಿ. ಈ ಕಡೆ ಕಾಲು ಸೂಪ್ ಕೂಡ ರೆಡಿ ಆಯಿತು. ಅಡುಗೆ ಮಾಡೋಕ್ಕೆ ಯಾವುದು ಬೇಜಾರಾಗಲ್ಲ, ಎಷ್ಟು ವೆರೈಟಿ ಅಡುಗೆ ಇದ್ದರೂ ಮಾಡಿ ಇಟ್ಬಿಡ್ತೀನಿ. ಬಟ್ ಒಂದಂದರೆ ನನ್ನ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮ್ ಟೆನ್ಷನ್, ಇಬ್ರಿಗೂ ಒಟ್ಟೊಟ್ಟಿಗೆ ಓದಿಸ್ಬೇಕು. ಸೊ ಇದು ಬ್ರೈನ್ ಎಲ್ಲ ಬೆಂದಿದೆ,
ಅದನ್ನು ನೀರೆಲ್ಲ ತೆಗೆದುಬಿಟ್ಟು ನೈಸಾಗಿ ಕಟ್ ಮಾಡ್ಕೋಬೇಕು. ಈ ಕಡೆ ಮಟನ್ ಸಾಂಬಾರಿಗೂ ಮಸಾಲೆ ರೆಡಿ ಆಯಿತು. ಬನ್ನಿ ಬ್ರೈನ್ ಫ್ರೈ ಹೆಂಗೆ ಮಾಡೋದು ಸಿಂಪಲ್ಲಾಗಿ ನೋಡ್ಕೊಂಬರೋಣ. ಒಂದು ಚಿಟಿಕೆ ಆಯಿಲು, 2 ಹಸಿರು ಮೆಣಸಿನ್ಕಾಯಿ, ಒಂದು ಚಿಕ್ಕ ಈರುಳ್ಳಿ, ಚೂರು ಕಸೂರಿ ಮೇಥಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟೇಸ್ಟ್ ಎನ್ಹಾನ್ಸ್ ಆಗೋಕ್ಕೆ, ಸ್ವಲ್ಪ ಟರ್ಮರಿಕ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸು ಪುಡಿ, ಸ್ವಲ್ಪ ಕಾಳು ಮೆಣಸು, ಯಾಕಂದರೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಾಳು ಮೆಣಸನ್ನ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಆಗಿಬಿಡುತ್ತೆ, ಮಕ್ಕಳು ತಿಂತಾರಲ್ವ. ಇದೆಲ್ಲ ತಿನ್ನಬೇಕು ಗೈಸ್, ಅಪರೂಪಕ್ಕಾದರೂ ತಿನ್ನಬೇಕು, ಹೆಲ್ತ್ಗೆ ಒಳ್ಳೆಯದು. ನಾನು ವಿಡಿಯೋ ಸ್ಟಾರ್ಟಿಂಗೇ ಹೇಳಿದ್ದೀನಿ, ಪ್ಯೂರ್ ವೆಜಿಟೇರಿಯನ್ನು. ಬೇಜಾರು ಮಾಡ್ಕೋಬೇಡಿ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನಾವು ನಿಮ್ಗಿಂತ ಜಾಸ್ತಿ ವೆಜ್ ಅಡುಗೆನೇ ತಿನ್ನೋದು, ಬಟ್ ಚಾರುಗೋಸ್ಕರ ಇವೆಲ್ಲ ಇವಾಗ ಮನೇಲಿ ಜಾಸ್ತಿ ಮಾಡ್ತಾ ಇರೋದು. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ. ಯಾಕಂದರೆ ಈ ಟೈಮಲ್ಲಿ ನಾವು ಎಷ್ಟು ಮಕ್ಳಿಗೆ ಈ ಥರದ್ದೆಲ್ಲ ಕೊಡ್ತೀವಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಅದು ತುಂಬ ಸೊಂಟ ಗಟ್ಟಿ ಆಗುತ್ತೆ ಅಂತಾರೆ, ಕಾಲು ಸೂಪ್ ಕುಡಿಬೇಕು ಅಂತಾರೆ. ಸೊ ಹೆಲ್ತ್ ವೈಸ್ ಅಷ್ಟೇ ಜಾಸ್ತಿ ನಾನ್ ವೆಜ್ ಮಾಡ್ತಾ ಇರೋದು, ಬೇರೆ ಇನ್ನೇನು ಉದ್ದೇಶದಿಂದಲ್ಲ. ಆಮೇಲೆ ವೆಜ್ಜವರು ತುಂಬ ಬೇಜಾರು ಮಾಡ್ಕೊಬಿಡ್ತೀರ, ಅದಕ್ಕೆ ನಾವು ವಿಡಿಯೋ ಸ್ಟಾರ್ಟಿಂಗೇ ಹೇಳಿಬಿಟ್ಟೆ. ಸ್ವಲ್ಪ ಗರಂ ಮಸಾಲ ಹಾಕಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಕಟ್ ಮಾಡಿ ಇಟ್ಕೊಂಡಿರೋ ಬ್ರೈನ್ ಎಲ್ಲ ಹಾಕಿ ಚೆನ್ನಾಗಿ ನೀರೆಲ್ಲ ಸುಂಡೋಂಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿದ್ರೆ ಬ್ರೈನ್ ಫ್ರೈ ರೆಡಿ. ಈ ಕಡೆ ಮೊಟ್ಟೆ ಕೂಡ ಬೇಯಲಿಕ್ಕೆ ಇಟ್ಟಾಯಿತು, ಮೊಟ್ಟೆ ಕೂಡ ಬೆಂದಾಯಿತು. ಈಗ ನೆಕ್ಸ್ಟ್ ಮಟನ್ ಸಾಂಬಾರು ಮಾಡಬೇಕು. ಬನ್ನಿ ಫಟ ಅಂತ ಮಟನ್ ಸಾಂಬಾರು ಮಾಡೋಣ. ಕುಕ್ಕರ್ ಇಟ್ಕೊಳ್ಳೋಣ, ಎಣ್ಣೆ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ, ಕಸೂರಿ ಮೇಥಿ ಹಾಕ್ಕೊಳ್ಳೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ, ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಜೊತೆಗೆ ಏನು ಹಾಕ್ಕೊಳ್ಳೋಣ, ಚೂರು ನಾನಿವಾಗ ತಲೆಕಾಲದ್ದು ಸಾಂಬಾರು ಮಾಡ್ತಾ ಇರೋಂಥದ್ದು. ನಾನು ಸುಮಾರು ಎಷ್ಟೋ ದಿನ ಆಯಿತು ವ್ಲಾಗ್ ಎಡಿಟೇ ಮಾಡೋಕ್ಕೆ ಟೈಮ್ ಇಲ್ಲ, ಮಾತಾಡ್ತಾ ಕೆಮ್ಮು ಬಂದುಬಿಡ್ತಾಯಿತ್ತು. ಸೊ ನಾವು ವ್ಲಾಗ್ನ ಎಡಿಟೇ ಮಾಡಿರಲಿಲ್ಲ, ಒಂದು ವಾರ ಮೇಲೆ ಎಡಿಟ್ ಮಾಡ್ತಾಯಿದ್ದೀನಿ, ನನಗೆ ಮರ್ತೋದಂಗೆ ಆಗಿಬಿಟ್ಟಿದೆ. ಸೊ ವಿಡಿಯೋ ಡಿಲೇ ಆದರೆ ಬೇಜಾರು ಮಾಡ್ಕೋಬೇಡಿ, ಬೈಕೋಬೇಡಿ, ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ. ವಾಯ್ಸಲ್ಲಿ ಏನಾದ್ರು ಏರುಪೇರು ಇದ್ದರೂ ಕೂಡ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಟೊಮೆಟೊ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸುಮಾರು ಇದು ತಲೆಕಾಲು ನಾನು ಮಾಡಿಲ್ಲ ಅಂದರೆ ಮೀನ್ಸ್ ನಮ್ಮ ಅತ್ತೆ ತೀರೋದಾಗಿಂದ ಮಾಡಿರಲಿಲ್ಲ ನಮ್ಮ ಮನೇಲಿ. ಹೋಪ್ಸೋ 5 ವರ್ಷ ಆದಮೇಲೆ ನಾನು ತಲೆಕಾಲು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಮಟನ್ ಮಸಾಲ ಏನೇನು ಮಟನ್ ಸಾಂಬಾರಿಗೆ ರುಬ್ಕೊಂಡೆ ಅದು. ಈ ಕಡೆ ಕೈಮಾ ಉಂಡೆ ಕಲಿಸ್ಬೇಕು, ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಒಳಗಡೆ. ಸುಮಾರು 5 ವರ್ಷ ಆದಮೇಲೆ ನಾನು ನೋಡಿ ತಲೆಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಆಡಿಂದಾದರೆ, ಅಂದರೆ ಮೇಮಿ ಕುರಿ ಟಗರು ಮರಿದಲ್ಲ, ಆಡೋದು ತುಂಬ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಮ್ಮಿ, ತಿನ್ನಬೇಕು. ಹೆಲ್ತ್ ವೈಸ್ ಇದನ್ನೆಲ್ಲ ಅಪರೂಪಕ್ಕಾದರೂ ತಿನ್ನಬೇಕು, ಬಟ್ ಆದರೆ ಅದೇ ಚಟ ಆಗಬಾರ್ದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ತಾಯಿದ್ದೀನಿ. ಇವ್ರಿಗೆ ನೋಡಿ ಇಲ್ಲಿ ಯಾಕಂಗೆ ಆಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಬರೆಸ್ಕೊಂಡು ನಾನು ಜೊತೆಗೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಅಡುಗೆ ಕೆಲಸ ಎಷ್ಟು ಬೇಗ ದಿನಗಳು ಹೋಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಅವಳಿಗಾಗಲೇ ಪೀರಿಯಡ್ ಡೇ ಇದು. ಸೊ ತುಂಬ ಸಂಕಟ ಪಡ್ತಾಯಿದ್ಲು, ನೋವು, ಹೊಟ್ಟೆ ನೋವು, ಸೊಂಟ ನೋವು ಅಂತ ಬಿದ್ಕೊಂಡು ಒದ್ದಾಡ್ತಿದ್ಲು. ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಲ್ವ. 2 ಡೇಸ್ ಆಗಿತ್ತು ಆ್ಯಕ್ಚುಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗತ್ತೆ, ಅವಳ ನೋವನ್ನ ತೊಗೊಳಕ್ಕಾಗತ್ತಾ? ಅವಳ ನೋವು ಅವಳೇ ಅನುಭವಿಸ್ಬೇಕು. ಇವಾಗೆಲ್ಲ ಉಂಡೆ ಕಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ, ತುಂಬ ಸಾಫ್ಟಾಗಿ ನೈಸಾಗಿ ರುಬ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸುಮಾರು ಸಲ ನಾನು ತೋರಿಸಿದ್ದೀನಿ ರೆಸಿಪೀಸ್ ಎಲ್ಲ. ಇವಾಗ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಒಂದು ಟಾಸ್ಕ್, ಎಷ್ಟು ರೆಸಿಪೀಸ್ ಮಾಡಿದ್ದೀನಿ ಕಮೆಂಟ್ ಮಾಡಿ. ಇಷ್ಟೆಲ್ಲ ಕೆಲಸ ಮಾಡಿದಾಗ ಅಡುಗೆ ಮನೆ ಫುಲ್ ಮೆಸ್ಸಿ ಗಲೀಜ್. ನನ್ನ ಮಗ ಕಸ ಗುಡಿಸ್ಕೊಡ್ತೀನಿ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದಾನೆ. ಸೊ ಒಬ್ರಿಗಿನಿಂದ ಹೆಲ್ಪ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಉಂಡೆ ಎಲ್ಲ ಕಟ್ಟಿಟ್ಕೊಂಡೆ. ಈ ಕಡೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಬೇಕಿತ್ತು ಅವನು, ಅದಕ್ಕೆ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಏನಾಯಿತು ಅಂತ ಕೇಳ್ತಾ ಇದ್ದ. ಅವನಿಗೆ ಈ ಥರದ್ದೆಲ್ಲ ಯಾವುದು ಇಷ್ಟ ಆಗಲ್ಲ. ಸೊ ಅವನಿಗೆ ಚಿಕನ್ ಕಬಾಬ್ ಲಾಲಿಪಾಪ್ ಈ ಥರದ್ದೇ ತುಂಬ ಇಷ್ಟ. ಅಷ್ಟರಲ್ಲಿ ನಾನು ಅಡುಗೆ ಮನೆ ಫುಲ್ಲು ಎಲ್ಲ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡಿ, ಅಂದರೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕಡೆ ಮಟನ್ ಸಾಂಬಾರೆಲ್ಲ ನೀಟಾಗಿ ಕುದ್ದ ಮೇಲೆ ಕೈಮಾ ಉಂಡೆನ ಒಳಗಡೆ ಹಾಕ್ಬಿಟ್ಟು ಬೇಯಿಸ್ಬೋದು. ಬೇಕಿದ್ರೆ ನೀವು ಅದೇ ಸಾಂಬಾರಿಗೆ ಬೇರೆ ಎತ್ಕೊಂಡು ಪಾತ್ರೆಗೆ
ಅದರಲ್ಲೂ ಕೂಡ ಕೈಮಾ ಉಂಡೆನ ಬೇಯಿಸ್ಕೋಬೋದು. ನಾನು ಡಬಲ್ ಕಲಸ ಯಾಕೆ ಅಂತ ಹೇಳಿ ಒಟ್ಟಿಗೆ ಮಟನ್ ಸಾಂಬಾರು ಕುದಿಯೋ ತನಕ ವೆಯ್ಟ್ ಮಾಡಿ ತೆಳು ಎಷ್ಟು ಬೇಕು ಗಟ್ಟಿ ಎಷ್ಟು ಬೇಕು ಅದನ್ನೆಲ್ಲ ನೋಡಿಕೊಂಡು ಈ ಕಡೆ ಕಾಲು ಸೂಪ್ ಕೂಡ ರೆಡಿಯಾಗಿದೆ. ನಾನು ಆಗಲೇ ಹೇಳಿದೆ ಎಷ್ಟು ಐಟಮ್ಸ್ ಮಾಡಿದ್ದೀನಿ ಅಂತ, ಗೊತ್ತಾದರೆ ಕಮೆಂಟಲ್ಲಿ ಹೇಳಿ ಅಂತ. ಅದು ಕಾಲು ಸೂಪು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು. ಚಿಕನ್ ಚಾಪ್ಸ್ ಕೂಡ ರೆಡಿ ಆಯಿತು, ಮೊಟ್ಟೆ ಕೂಡ ರೆಡಿ ಆಯಿತು, ಬ್ರೈನ್ ಫ್ರೈ ಕೂಡ ರೆಡಿ ಆಯಿತು. ಈ ಕಡೆ ಕೈಮಾ ಉಂಡೆ ಕೂಡ ಕಟ್ಟಾಕ್ತಾ ಇದ್ದೀನಿ. ಈ ಕಡೆ ತಲೆಕಾಲು ಸಾಂಬಾರು ಕೂಡ ಕುದೀತಾ ಇದೆ. ರೈಸ್ ಮಾಡಾಯಿತು, ಇನ್ನೇನಿದ್ರು ಒಂದೇ ಮುದ್ದೆ ಒಂದು ಕಟ್ಟಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನ್ ವೆಜ್ ಸಂಡೇ ನಾನ್ ವೆಜ್ ಊಟ ಭರ್ಜರಿ ಊಟ. ಕಾಲು ಸೂಪು ಬಿಸಿ ಬಿಸಿ ಸಖತ್ತಾಗಿತ್ತು, ಖಾರವಾಗಿ. ನನ್ನ ಗಂಟ್ಲಿಗಂತೂ ಹಿತವಾಗಿತ್ತು. ಹಂಗೆ ಕೆಮ್ಮು ಕಿತ್ಕೊಂಡು ಹೊಟ್ಟೋಗ್ಬಿಡು, ಬಿಸಿ ಬಿಸಿ ಕುಡಿ ಅಂತ ಹೇಳ್ತಾಯಿದ್ರು ಸತೀಶು. ಅಷ್ಟು ಬಿಸಿ ಕುಡಿಯೋಕ್ಕಾಗುತ್ತಾ? ನಿಜಕ್ಕೂ ಕುಡಿಯೋಕ್ಕಾಗಲ್ಲ. ಸೊ ಇವಳ್ದಿನ್ನೂ ಬರದಾಗಿಲ್ಲ, ಅದಕ್ಕೆ ಅವಳಿಗೆ ಅಲ್ಲೇ ಬೌಲ್ಗೆ ಹಾಕೊಟ್ಟೆ, ಬಿಸಿ ಬಿಸಿ ಟೇಸ್ಟ್ ಮಾಡು ಕುಡಿ ಅಂತ ಹೇಳ್ಬಿಟ್ಟು. ನಿನ್ಗೆ ಆಟ ಆಡು ಅಂತ ಕೊಟ್ಟಿಲ್ಲ, ಅದನ್ನು ಬಿಸಿ ಬಿಸಿ ಕುಡಿ ಅಂತ ಕೊಟ್ಟಿರೋದು. ಅಷ್ಟರಲ್ಲಿ ನನ್ನ ಮಗ ಕಲ್ಲಂಗಡಿ ಹಣ್ಣು ಕೂಡ ಕಟ್ ಮಾಡ್ದ. ನೋಡಿ ಹೆಂಗೆ ಕಟ್ ಮಾಡಿದ್ದಾನೆ, ಸಿಪ್ಪೆ ಒಳಗಡೆ ಹಣ್ಣು ಇಟ್ಟಿದ್ದಾನೆ. ಸೊ ಅದ್ರ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ತಗೋಮ್ಮ ತಿನ್ನಮ್ಮ ಅಂತ ಅಂದ್ಬಿಟ್ಟು ತಂದು ಕೊಟ್ಟಿದ್ದಾನೆ. ಸೊ ತುಂಬ ಚೆನ್ನಾಗಿದೆ. ಆಟ ಆಡ್ತಾ ಇದೆಯಾ? ಚೆನ್ನಾಗಿ ಅದು ಬೆಂದೈತೆ, ಬೇಯಿಸಿದ್ದೀನಿ ಚೆನ್ನಾಗಿ. ನೀ ತಿನ್ನು ಮೇಲ್ಗಡೆ ಸ್ಕಿನ್ ಎಲ್ಲ ತಗೊಂಡು. ಎಲ್ಲರ ಮನೇಲೂ ಮಾಡಿ ಕೊಡಲ್ವಲ್ಲಪ್ಪ ಅಂದರೆ ನಮ್ಮ ಮನೆಗಳಲ್ಲಿ ಮಾಡಿ ಕೊಟ್ಟಿದ್ದನ್ನ ತಿನ್ನೋಕ್ಕೆ ಕಷ್ಟ ನಿಮ್ಗಳಿಗೆ. ಬಾರೋ ಈ ಕಡೆ, ಅದನ್ನ ಬಿಸಿ ಅದು ತಿಂತೀಯಾ? ಹಾಕೊಳ್ಳ ಬಾ, ತಗೋ ಇನ್ನೊಂದು ತಗೋ ಬಾ. ಅದೇನೆ ಬಾ, ಇದು ಬಿಸಿ ಬಿಸಿ ತಿನ್ನು, ಒಂದು ತಿನ್ಕೋ ಬೇಗ. ಮಾಡಿರೋದು ಕಷ್ಟಪಟ್ಟು ತಿನ್ನಕ್ಕೆ. ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಸೊ ನನ್ನ ಸಾಂಬಾರು ಒಳಗಡೆ ಉಂಡೆ ಹಾಕಿ 1-2-3 ವಿಷಲ್ ತಿಕ್ಸಿದ್ರೆ ತಲೆಕಾಲು ಸಾಂಬಾರು ವಿತ್ ಕೈಮಾ ಉಂಡೆ ರೆಡಿ ಆಗುತ್ತೆ. ಸತೀಶ್ಗೋಸ್ಕರ ಕಾಯ್ತಾ ಇದ್ದೆ, ಸತೀಶ್ ಇರಲಿಲ್ಲ. ಅವ್ರದ್ದು ನೆಸ್ಲೆ ಕಂಪ್ನಿ ಅವ್ರದ್ದು ಮೀಟಿಂಗ್ ಇತ್ತು. ನೋಡಿ ಇವಳು ಸಜ್ಜ ಮೇಲೆ ಹತ್ತು ಕೂತ್ಕೊಂಡು ಅದನ್ನು ಬಿಡಿಸ್ಕೊಡು ಇದನ್ನು ಬಿಡಿಸ್ಕೊಡು ಅಂತ ಹೇಳ್ತಾ ಇದ್ದಾಳೆ. ನಾನು ಬಿಡಿಸ್ಕೊಂಡು ತಿನ್ನು ಅಂದರೂ ಆಗಲ್ಲ. ಸೊ ಈ ಕಡೆ ನನಗೆ ಉಂಡೆನ ಹಾಕ್ಬೇಕಲ್ಲ, ಅದೇ ಒಂದು ಬೇಜಾರು. ಸ್ವಲ್ಪನೇ ತಿನ್ನಲಿ, ಅವಳು ತಿಂದಷ್ಟು ತಿನ್ನಲಿ ಅಂತ ಬ್ರೈನ್ ಫ್ರೈ, ಬಿಸಿ ಬಿಸಿ ಬ್ರೈನ್ನ ಫ್ರೈ ಮಾಡಿದ್ನಲ್ಲ ಅದನ್ನು ಕೂಡ ಹಾಕೊಟ್ಟೆ. ಕುತ್ಕೊಂಡು ತಿನ್ನು, ನಿಧಾನಕ್ಕೆ ತಿನ್ನು ಅಂತ ಹೇಳ್ಕೊಂಡು. ಅಡುಗೆ ಎಲ್ಲ ಮಾಡಾಗಿ ಸ್ವಲ್ಪ ಹೊತ್ತೆಲ್ಲ ಓದಿಸಿ ಬರೆಸಿ ಸ್ವಲ್ಪ ಟಿ ವಿ ನೋಡ್ತೀನಿ ಅಂದರು. ಸರಿ ಆಯಿತು ಅಂತ ಬಿಟ್ಟೆ. ಆರಾಮ್ಸೆ ಟಿ ವಿ ನೋಡ್ತಾ ಅಲ್ಲೇ ಇಬ್ಬರು ಮಲ್ಕೊಂಡೇ ಬಿಟ್ಟರು. ಸೊ ನನಗೂ ತುಂಬ ಟಯರ್ಡ್ ಆಗಿತ್ತು, ನಾನು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಅಷ್ಟರಲ್ಲಿ ಸತೀಶ್ ಬಂದರು, ಅವ್ರಿಗೂ ಊಟಕ್ಕಿಟ್ಟು ನನಗೆ ನಿದ್ರೆಗಣ್ಣಲ್ಲಿ ನಾನು ಮುದ್ದೆ ಮಾಡೋದೇ ಮರ್ತೋಯ್ತು. ಸರಿ ಆಯಿತು ಹೋಗು, ಅನ್ನನೇ ಹಾಕೊಡು, ಹೋಗು ಊಟ ಮಾಡ್ಕೊಂಡು ನೀನು ಸ್ವಲ್ಪ ಹೊತ್ತು ಮಲ್ಕೊ ಅಂದರು. ಸೊ ನಾನು ಕೂಡ ಅವ್ರನ್ನ ಹೇಳಿಸ್ತಾ ಇದ್ದೀನಿ, ಅವ್ರಿಗೂ ಊಟ ಕೊಟ್ಟು ಎದ್ದೇಳಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಹೇಳಿ ಬಿಸಿ ಬಿಸಿ ಊಟ ಮಾಡಿದ್ವಿ. ಸಾಂಬಾರು ಮಾತ್ರ ಸೂಪರಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ನಿಜಕ್ಕೂ ತುಂಬ ಚೆನ್ನಾಗಿತ್ತು, ಸುಳ್ಳು ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿತ್ತು. ಆಲ್ರೆಡಿ ತುಂಬ ಭರ್ಜರಿ ಊಟ ಆಗಿತ್ತು. ತುಂಬ ವಾಕ್ ಹೋಗ್ತಾ ಇಲ್ಲ ಅಲ್ವಾ, ಈಗ ಎಕ್ಸಾಮ್ ಮುಗಿಯೋ ತನಕ ವಾಕ್ ಬೇಡ ಅಂತ ಓದಿಸೋದು ಬರ್ಸೋದೇ ಆಗುತ್ತೆ. ಗಿಡದ ಹತ್ರ ನಿಂತಿದ್ದೆ ಪೋರ್ಟಿಕೋದಲ್ಲಿ, ಹಂಗೆ ವಾಕ್ ಮಾಡ್ತಾ ಒಂದು ವಿಷಯ ಕಮೆಂಟ್ ನನಗೆ ಮನಸ್ಸಿಗೆ ತುಂಬ ಕೊರೀತಾ ಇತ್ತು. ಆ ಕಮೆಂಟ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು. ಅದು ನೆಗೆಟಿವ್ ಕಮೆಂಟ್ ಅಲ್ಲ, ತುಂಬ ಪಾಸಿಟಿವ್ ಕಮೆಂಟ್. ಈ ಮುಳ್ಳಿನ ಗಿಡ ನೋಡಿದ ತಕ್ಷಣ ನನಗೆ ಅವ್ರು ಹಾಕಿದೋ ಕಮೆಂಟ್ ನೆನಪಾಯಿತು. ಮುಳ್ಳಿನ ಗಿಡದಲ್ಲಿ ಎಷ್ಟು ಚೆಂದ ಹೂ ಬಿಟ್ಟಿದೆ, ನಮ್ಮದೇ ಗಿಡ, ನಮ್ಮದೇ ಪೋರ್ಟಿಕೋದಲ್ಲಿ ನಾನೇ ಬೆಳೆಸಿರೋಂಥ ಗಿಡ. ನೀವು ನೋಡೋಕ್ಕೆ ಮಾತ್ರ ತುಂಬ ರಫ್ ಆ್ಯಂಡ್ ಟಫ್, ನಿಮ್ಮ ಮನಸ್ಸು ತುಂಬಾ ಸಾಫ್ಟ್. ನೋಡೋಕ್ಕೆ ರಫ್ ಇದ್ದವರೆಲ್ಲ ಒಳಗಡೆ ಅಷ್ಟು ರಫ್ ಇರಲ್ಲ ಅಂತ ನಿಜಕ್ಕೂ 102% ನಿಜ. ಸೊ ಇದು ಸೋಮವಾರ ಬೆಳಿಗ್ಗೆ, ನಾನು ಮತ್ತೆ ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಆ್ಯಕ್ಚುಲಿ ಸೋಮವಾರ ಬೆಳಿಗ್ಗೆ ನಾನು ಎದ್ದಾಗ ಆಲ್ರೆಡಿ 3 ಗಂಟೆ, ನನ್ನ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಏಳಿಸ್ಕೊಂಡು 5 ಗಂಟೆಗೆ ಕೂರಿಸ್ಕೊಂಡು ಓದಿಸೋದು ಬರ್ಸೋದು ನಿಮಗೆಲ್ಲರಿಗೂ ಗೊತ್ತಲ್ಲ. ಏಕೆಂದರೆ ಎಕ್ಸಾಮ್ ದಿನ ಮಂಡೇ ಮಾರ್ನಿಂಗ್ ಎಕ್ಸಾಮು.
ಹಾಗಾಗಿ ನಾನು ಮತ್ತೆ ಮಂಡೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ಜನ ಕತ್ಲೆಯಲ್ಲಿ ರಂಗೋಲೆ ತೋರಿಸ್ಬೇಡಿ, ಅದೇನು ಡಿಸೈನ್ ಕಾಣಿಸಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೆ ಇವಾಗ ಏನಂದರೆ ಸ್ವಲ್ಪ ಬೆಳಕೆಲ್ಲ ಆದಮೇಲೆ ರಂಗೋಲೆ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ಕಮೆಂಟು ನನ್ನ ಮನಸ್ಸಿಗೆ ತುಂಬ ಕೊರೀತಾ ಇದೆ. ನನ್ನನ್ನು ಅರ್ಥ ಮಾಡ್ಕೊಂಡಿರೋರ್ಗೆ ಅಷ್ಟೇ ನನ್ನ ಬಗ್ಗೆ ಏನು, ನಾನು ಯಾವ ಥರ ಅಂತ ಗೊತ್ತಾಗೋದು. ಎಷ್ಟು ಬಟ್ಟೆ ಒಗೆದಿದ್ದೀನಿ ನೋಡಿ, ಇವತ್ತು ಸೋಮವಾರ ಅಲ್ವಾ, ವಾರ ಪೂಜೆ. ಸೊ ಹಾಗಾಗಿ ಎಲ್ಲ ಬ್ಲ್ಯಾಂಕೆಟ್ಸ್ ಪ್ರತಿಯೊಂದು ಎಲ್ಲ ವಾಶ್ ಮಾಡಿ ಹಾಕಿ, ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ, ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಸೊ ಒಳಗಡೆ ಹೋಗಿ ಇವತ್ತು ಏನಪ್ಪ ತಿಂಡಿ ಮಾಡೋದು ಅಂತ. ಆಲ್ರೆಡಿ ನನಗೆ ಹುಷಾರಿಲ್ಲ. ಈ ಬೆಳಗ್ಗೆ ಆಯಿತು ಅಂದರೆ ಒಂದು ತಿಂಡಿದು ಒಂದು ಯೋಚನೆ ಇದ್ದೇ ಇರುತ್ತೆ, ಏನು ಮಾಡೋದು ಅಂತ ಅಂದ್ಬಿಟ್ಟು ರೊಟ್ಟಿ ಚಪಾತಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ. ಸೊ ನನಗೆ ಹುಷಾರೇ ಇರಲಿಲ್ಲ. ಬೇಗ ಎಲ್ಲ ಕೆಲಸ ಮುಗಿಸಿ ಚಿತ್ರಾನ್ನ ಮಾಡಿಬಿಟ್ಟೆ, ಫಟ್ ಅಂತ ಆಗುತ್ತೆ ಅಂತ. ಸತೀಶ್ ಏನಂತಾರೋ ಏನೋ ಅಂತ ಗಾಬರಿ ಆಗಿತ್ತು. ಏನಾದರೂ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಬೇಗ ಈಸಿಯಾಗಿ ಆಗುತ್ತೆ ಅಂತ ಲೆಮನ್ ರೈಸ್ನ ಮಾಡಿಬಿಟ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಬಟ್ಟೆ ಒಗೆದು ಅವರಿಬ್ರಿಗೂ ಸ್ನಾನ ಮಾಡಿಸಿ, ತಲೆ ಸ್ನಾನ, ನಾನು ಕೂಡ ಸ್ನಾನ ಮಾಡಿ ಬೇಗ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ನಾವು ಹೆಣ್ಮಕ್ಳು ಗೃಹಿಣಿಯರು ಹುಷಾರಿಲ್ಲದೆ ಇರಲಿ, ನಮಗೆ ಗೃಹಿಣಿ ಅಂದರೆ ಹೌಸ್ ವೈಫ್ಗಳ ಕೆಲಸಕ್ಕೆ ಎಂಡ್ ಅನ್ನೋದೇ ಇರೋದಿಲ್ಲ. ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಇರಪ್ಪ ಒಂಚೂರು ದೇವಸ್ಥಾನಕ್ಕೆ ಹೋಗಿ ಬರೋಣ, ತೀರ್ಥ ಹಾಕಿಸ್ಕೊಂಬರೋಣ, ಮನಸ್ಸು ದೇಹ ಎಲ್ಲ ಅಗ್ರ ಆಗುತ್ತೆ ಅಂತ ಹೇಳಿ ನಮ್ಮ ಮನೆ ಹತ್ರ ಇರೋವಂಥ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಇವತ್ತು ವಾರ ಆಗಿರೋದ್ರಿಂದ ಪರಮಾತ್ಮಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ದೇವರು ಮಾದಪ್ಪನೇ ಎದ್ದು ಬರ್ತಾ ಇದ್ದೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ವಿಭೂತಿ ತೀರ್ಥ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ ತಕ್ಷಣ ಮತ್ತೆ ಓಟ್ಸು ಬರ್ಸು. ಸತೀಶ್ ಹೇಳಿದ್ರು, ಏನು ಮಾಡಿದ್ಯಾ ತಿಂಡಿಗೆ, ಬಾಯಿ ತಿಂಡಿ ಹಾಕ್ಕೊಡು ಅಂತ. ಟೈಮ್ ಜಸ್ಟ್ ನಾವು 9:30 ಆಯಿತಾ. ನಾನು ಏನಂತಾರೋ ಏನು ಅಂತ ನಾನೇ ಟೆನ್ಷನ್ ಮಾಡ್ಕೋತಾ ಇದ್ದೆ. ಇವಳಿಗೆ ಓದಿಸ್ತಾ ಇದ್ದೆ. ಅವಳಿಗೆ ಇವತ್ತು ಕಂಪ್ಯೂಟರ್ ಸೈನ್ಸ್ ಇತ್ತು, ರೈಟಿಂಗ್ ಎಕ್ಸಾಮ್. ಸೊ ಜೊತೆಗೆ ಓದಿಸ್ಕೊಂಡು ಅವ್ರಿಗೆ ತಿಂಡಿ ಕೊಟ್ಟೆ. ಅವ್ರಿಗೂ ಅರ್ಥ ಆಗಿದೆ ಅಂತ ಗೊತ್ತಾಯಿತು. ಏನು ಮಾತಾಡದೆ ಸುಮ್ಮನೆ ತಿಂದರೆ ಸುಮ್ಮನೆ ಆಗ್ತಾಳೆ, ಇಲ್ಲಾಂದರೆ ಶುರು ಮಾಡ್ತಾಳೆ ಅಂತ. ನನಗೆ ನಿಜಕ್ಕೂ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲೂ ಚಿತ್ರಾನ್ನ ಮಾಡಿದ್ದೀನಿ, ಏನಾರೋ ಅಂತಾರೇನೋ ಅಂತ ನನಗೆ ಭಯ. ಸೊ ಇವತ್ತು ಮಾದಪ್ಪನೇ ವರ ಕೊಟ್ಟಿದೆ ಅಂತ ಅನಿಸುತ್ತೆ. ಒಂದು ಮಾತು ಮಾತಾಡಲಿಲ್ಲ ಸತೀಶು, ಸುಮ್ಮನೆ ತಿಂಡಿ ತಿಂದರು. ಚಾರುಗೆ ಉದ್ದಿನಕಾಳು, ಬೆಲ್ಲ, ಕೊಬ್ಬರಿ, ಏಲಕ್ಕಿ ಕಾಯಿ ಎಲ್ಲ ಹಾಕಿ ಕೊಟ್ಟಿದ್ದೆ. ಉದ್ದಿನಕಾಳು ಅರ್ಧ ತಿಂದಿದ್ದಾಳೆ, ಅರ್ಧ ಮುಚ್ಚಿಟ್ಟಿದ್ದಾಳೆ. ನಾನು ನೋಡಿಬಿಡ್ತಾಳೆ ಅಂತ. ಇಂಥ ಮಕ್ಕಳಿದ್ದಾವೆ ನೋಡಿ. ಸೊ ನಾನು ಅದನ್ನು ಹಂಗೆ ಮುಚ್ಚಿಟ್ಟೆ, ಆಮೇಲೆ ತಿನ್ನಲಿ ಅಂತ. ಸತೀಶ್ಗೂ ತಿಂಡಿ ಕೊಟ್ಟು, ನಾನು ತಿಂಡಿ ಮಾಡಿ ಅವ್ರಿಗೂ ಒಂದು ಲೋಟ ಬಿಸಿ ಹಾಲು ಕೊಟ್ಟು ನಾನು ಟೀ ಮಾಡ್ಕೊಳ್ಳೋಣ ಅಂತ. ತುಂಬ ಅಂದರೆ ತುಂಬ ಮೈನೋವು, ತಲೆನೋವು. ಕೆಲಸ ಮಾಡಿದಾಗ ಹುಷಾರು ತಪ್ಪಲಿಲ್ಲ. ಎಲ್ಲ ಕೆಲಸ ಮುಗಿದ ಮೇಲೆ ನಿಜಕ್ಕೂ ಒಂದು ವಾರ ಹುಷಾರು ತಪ್ಪಿ ಮಲ್ಕೊಂಬಿಟ್ಟೆ. ಸೊ ಬಿಸಿ ಟೀ ಮಾಡಿ, ಏಲಕ್ಕಿ ಕಾಯಿ, ಶುಂಠಿ, ಮೆಣಸು ಎಲ್ಲ ಹಾಕಿ ಟೀ ಮಾಡಿ. ಸೊ ನನಗೇನಂದರೆ ಎಲ್ಲ ಕೆಲಸ ಮುಗಿದ ಮೇಲೆ ಅಡುಗೆ ಮೇಲೆ ಒಂದು ಡ್ರಾಪ್ ನೀರು ಬಿದ್ದರೂ ಬೇಜಾರಾಗ್ತಾ ಇರುತ್ತೆ. ಸ್ವಲ್ಪ ಟೀ ಜೊತೆ ಚಿತ್ರಾನ್ನ ತಿನ್ನೋಣ ಅಂತ ಹೇಳಿ. ಸೂಪರ್ ಕಾಂಬಿನೇಷನ್ ಅಲ್ಲ. ನನಗೆ ಚಿತ್ರಾನ್ನ ಮಾಡಿದಾಗ ಟೀ ಇರಲೇಬೇಕು. ಯಾರೆಲ್ಲ ಈ ರೀತಿ ತಿನ್ನೋಕ್ಕೆ ಇಷ್ಟಪಡ್ತೀರಾ ಕಮೆಂಟಲ್ಲಿ ಹೇಳಿ. ಅಷ್ಟರಲ್ಲಿ ಯದು ಪಾಪು ಕೂಡ ಬಂದ ನಮ್ಮ ಮನೆಗೆ. ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವನಿಗೊಂಚೂರು ಚಿತ್ರಾನ್ನ ತಿನ್ನಿಸ್ಕೊಂಡು ನಾನು ಕೂಡ ಚಿತ್ರಾನ್ನ ತಿಂದ್ಕೊಂಡು ನ್ಯೂಸ್ ನೋಡಿಕೊಂಡು. ಸತೀಶ್ ಅಂತೂ ಇನ್ನೂ ಮುಗ್ದಿಲ್ವಾ, ಯಾವಾಗ ಮುಗಿಯೋದು, ನನ್ನ ಕಷ್ಟ ಅವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ. ನನ್ನ ದೇವಸ್ಥಾನದಿಂದ ಮನೆಗೆ ಬಂದಾಗ 9:30 ಅವ್ರಿಗೆಲ್ಲ ತಿಂಡಿ ಕೊಟ್ಟು ಹಾಲು ಕೊಟ್ಟು ನಾ ತಿಂಡಿ ತಿಂದಾಗ 10 ಗಂಟೆ ಮಾತ್ರ ತಿನ್ನಬೇಕಿತ್ತಲ್ವ. ಹಾಗಾಗಿ ಸೊ ಇಬ್ಬರೂ ಸಪ್ರೇಟ್ ಕೂರಿಸಿ ಓದಿಸೋದು ಬರ್ಸೋದು ಮಾಡ್ತಾಯಿದ್ದೀನಿ. ಇವನು ರೂಮಲ್ಲಿ ಕೂತಿದ್ದಾನೆ, ಅವಳು ಮಧ್ಯಾಹ್ನದಲ್ಲಿ ಅಂಗಡಿನ ಓಪನ್ ಮಾಡಿಕೊಂಡು ನನ್ನ ಕಣ್ಣು ಮುಂದೆ ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ. ಯಪ್ಪ, ನನಗೆ ಎಷ್ಟೊತ್ತಿಗೆ ಎಕ್ಸಾಮ್ ಮುಗ್ದೋಗುತ್ತಪ್ಪ, ಈಗ 10:30 ಟೈಮು ಅನ್ನಿಸ್ತಾ ಇದೆ. ನನ್ನ ಜಾಗ ಕಾಣೋದು. ಎಲ್ಲಿಂದ ಬರ್ತದೆ ಹುಳ ಎಲ್ಲಿಂದ ಬರ್ತದೆ? ಯಾರು ಹೇಳಿದ್ದು ಹುಳ ಬರ್ತದೆ? ಏನಂತ ಅಮ್ಮ? ದಿನ ತಿಂತೀಯಾ? ದಿನ ತಿಂತೀಯಾ? ಪಾಪ ಹಾಕಲ್ಲ, ರಿಮೋಟ್ ಇಲ್ಲ. ಅದನ್ನೇ ನೋಡು, ಅನಿಮಲ್ಸು ಹಾಕ್ಕೊಡ್ತೀನಿ. ಕೇಳು ಇಲ್ಲಿ ಫಸ್ಟು. ದಿನ ತಿಂತೀಯಾ? ಗುಡ್ ಮಾರ್ನಿಂಗ್ ಅಂತ. ಈಗ ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಕೇಳಿ ಎಲ್ರದ್ದು. ಜೋರಾಗಿ ಹೇಳ್ಬೇಕು. ಜೋರಾಗಿ ಹೇಳು. ತಿಂಡಿ ಆಯ್ತಾ?
ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ತುಂಬ ಮುದ್ದಾಗಿದ್ದೀನಿ. ಲವ್ ಯು. ಸಪೋರ್ಟ್ ಮಾಡಿ ಆಂಟಿಗೆ. ಪೀಸ್. ಥ್ಯಾಂಕ್ ಯು. ಏನು ತಿಂದೆ ಹೇಳ್ಬಿಡು. ಚಿತ್ರಾನ್ನ ತಿಂತೀಯಾ? ತಿಂತೀಯಾ? ನಿಜ? ಅಗ್ದ್ಬಿಟ್ಟು ಹೋದ್ರೆ ಏಟ್ ಕೊಡ್ತೀನಿ. ಗೊತ್ತು ನನಗೆ. ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡೋ ತನಕ ಚೆನ್ನಾಗಿದ್ದೆ. ಆಮೇಲೆ ಫುಲ್ಲು ಜ್ವರ ಸ್ಟಾರ್ಟ್ ಆಗಿಬಿಡ್ತು ನನಗೆ. ನಂಗೆ ಮತ್ತೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ದಂಗೆ ಆಗೋಯ್ತು. ಇನ್ನು ನಮ್ಮ ಮನೇಲಿ ಕಲ್ಲಂಗಡಿ ಹಣ್ಣು ಖಾಲಿ ಆಗೋ ತನಕ ಕಲ್ಲಂಗಡಿ ಮಯಾನೆ, ಅಂದರೆ ಬಿಸಿಲು ಕಮ್ಮಿ ಆಗೋ ತನಕ, ಸೆಕೆ ಹೋಗೋ ತನಕ ಫುಲ್ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿಕೊಂಡು ತಿನ್ಕೊಂಡು. ಸೊ ಈಗ ಮಧ್ಯಾಹ್ನ ಆಗೇ ಹೋಯ್ತು. ವ್ಯಾನ್ ಕೂಡ ಬರ್ತಾ ಇದೆ. ಇವಳು ಕೂಡ ರೆಡಿಯಾಗಿ ಏನೇನು ಬೇಕು ಎಕ್ಸಾಮ್ಗೆ ಎಲ್ಲ ಜೋಡಿಸ್ಕೊಂಡು ಮಧ್ಯಾಹ್ನ ಎಕ್ಸಾಮ್ ಇಟ್ಟಿದ್ದಾರೆ. ಅದೇ ಬೇಜಾರು. ಈ ಬಿಸಿಲಲ್ಲಿ ಯಾರು ರೆಡಿ ಮಾಡಿ ಕಳಿಸ್ತಾರೆ ಅನಿಸುತ್ತೆ. ಸೊ ಬೇಗ ಇಬ್ಬರು ಕೂಡ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದಾರೆ. ನೀವು ಆಲ್ ದ ಬೆಸ್ಟ್ ಹೇಳಿ. ಮಧ್ಯಾಹ್ನ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ಜೊತೆಗೆ ಮೊಳಕೆ ಕಾಳಿನ ಸಾಂಬಾರು, ತರಕಾರಿ ಎಲ್ಲ ಹಾಕಿ ಮೊಳಕೆ ಕಾಳಿನ ಸಾಂಬಾರು ಮಾಡಿ ಬಿಸಿನೀರೆಲ್ಲ ಕಾಯಿಸಿ ಸತೀಶ್ಗೂ ಕೂಡ ಊಟಕ್ಕೆ ಕೊಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಗೈಸ್, ಬಟ್ ಆದರೂ ನನ್ನ ಕರ್ತವ್ಯ. ನನಗೆ ಹುಷಾರಿರಲಿ, ಚೆನ್ನಾಗಿರಲಿ, ಏನೇ ಆದರೂ ನನ್ನ ಕರ್ತವ್ಯನ ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾರ ಕೈಲೂ ಹೇಳಿಸ್ಕೊಡಲ್ಲ. ನಾನು ಬಿಸಿ ಮುದ್ದೆ ಮಾಡಿ ತರಕಾರಿ ಕಾಳು, ಮೊಳಕೆ ಕಾಳಿನ ಸಾಂಬಾರು ಮಾಡಿದ್ದೀನಿ, ತರಕಾರಿನೂ ಕೂಡ ಹಾಕಿದ್ದೀನಿ. ಸೊ ಕಂಪ್ಲೀಟ್ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಜೊತೆ ಹಂಚ್ಕೊಳ್ಳಿ. ಸೊ ನನ್ನ ಕೈಲಿ ಮತ್ತೆ ವ್ಲಾಗ್ ಮಾಡ್ಕೊಳಕ್ಕಾಗಲೇ ಇಲ್ಲ, ಅಷ್ಟೇ ಸ್ಟಾಪ್ ಮಾಡಿಬಿಟ್ಟೆ. ಯಾಕಂದರೆ ನನ್ನ ಕೈಲಿ ಆಗ್ತಾಯಿಲ್ಲ, ಒಳಗಡೆ ಶಕ್ತಿನೇ ಇಲ್ವೇನೋ, ಒಂಥರ ಸುಸ್ತು ಸಂಕಟ ಅಂತ ಅನ್ನಿಸ್ತಾಯಿತ್ತು. ಸತೀಶ್ಗೆ ಹೇಳ್ತಾಯಿದ್ದೆ, ನ್ಯೂಸ್ ಬಿಟ್ಟು ಬೇರೆ ಏನಾದರೂ ಹಾಕಪ್ಪ ಅಂತ. ಮತ್ತು ಚೆನ್ನಾಗಿ ಮಲಗಿ ರೆಸ್ಟ್ ಮಾಡಿ ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ 5:15 ಬರ್ತಾರೆ. 1 ಗಂಟೆಗೆ ಎಕ್ಸಾಮು, 5:15 ಮನೆಗೆ ಬರ್ತಾರೆ. ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಎಕ್ಸಾಮ್ ಹೆಂಗೆ ಮಾಡಿದೆ ಅಂತೆಲ್ಲ ಕೇಳಿ ನೆಕ್ಸ್ಟ್ ಡೇಗೆ ಮ್ಯಾಥ್ಸ್ ಎಕ್ಸಾಮು, ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಸಿ ಯು.